ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ಅಡುಗೆ ಸಬ್ಬಕ್ಸಿ ಸೊಪ್ಪಿಂದು. ಇದನ್ನು ನಾವು ನಮ್ಮ ಸೈಡ್ ಉದ್ಕ ಸಾಂಬಾರು ಅಂತ ಹೇಳ್ತೀವಿ, ಕೆಲವೊಂದೊಂದು ಕಡೆ ಹಸಿ ಅಂಬ್ರ ಅಂತ ಹೇಳ್ತಾರೆ. ಇದನ್ನು ಎರಡು ಥರನೂ ಮಾಡ್ತಾರೆ. ಸಾಂಬಾರನ್ನ, ಹಸಿ ಸಾಂಬಾರನ್ನೇ ರೈಸ್ ಜೊತೆ ಅಥವಾ ಮುದ್ದೆ ಜೊತೆ ತಿಂತಾರೆ, ಅಥವಾ ಸಾಂಬಾರನ್ನ ಒಗ್ಗರಣೆ ಹಾಕಿ ಕುದಿಸ್ಬಿಟ್ಟು ಕೂಡ ಮುದ್ದೆ ಜೊತೆ ಆ್ಯಂಡ್ ರೈಸ್ ಜೊತೆ ತಿಂತಾರೆ. ಅದನ್ನು ಯಾವ ಥರ ಮಾಡೋದು ಅನ್ನೋ ಪ್ರೋಸೆಸ್ನ ನಾನು ನಿಮಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ಕೂಡ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದನ್ನು ತುಂಬ ಸರಿ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನನಗೆ ಹೇಳೋದು ನನ್ನ ಕರ್ತವ್ಯ. ಯಾಕೆಂದರೆ ನಾನು ಮಾಸ್ಟರ್ ಶೆಫ್ ಅಲ್ಲ. ಸೊ ನನಗೆ ಹೇಗೆ ಬರುತ್ತೆ ನಾನು ಆ ಥರ ಕುಕ್ನ ಮಾಡೋದನ್ನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಜಸ್ಟ್ ಟ್ರೈಯಿಂಗಲ್ಲಿದ್ದೀನಿ. ಸೊ ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ಥರ ವೀಡಿಯೋಸ್ಗಳನ್ನ ಮಾಡ್ಬೋದು, ಆ್ಯಂಡ್ ತುಂಬ ಥರ ರೆಸಿಪಿಗಳನ್ನ ನಾನು ಕಲ್ತ್ಕೋಬೋದು ಅಂತ ನಾನು ಅನ್ಕೋತೀನಿ. ಹಸಿ ಸಾಂಬಾರು ಅಂತ ಹೇಳಿದ್ನಲ್ವ, ಸೊ ಅದಕ್ಕೆ ಫಸ್ಟ್ ನಾವು ಹಸಿ ಸಾಂಬಾರು ಮಾಡೋಕ್ಕೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೋತೀವಲ್ವ. ಸೊ ಮಿಕ್ಸಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಅದನ್ನು ಪಾತ್ರೆಗೆ ಹಾಕ್ಕೋಬೇಕು ಅಷ್ಟೇ. ಇದನ್ನು ಏನು ದೊಡ್ಡ ಮಹಾನ್ ಕೆಲಸ ಏನಿಲ್ಲ, ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಗೊತ್ತಿರತ್ತೆ. ಆದರೆ ಜಸ್ಟ್ ಸುಮ್ಮನೆ ನೋಡ್ತಾರೆ ಅಷ್ಟೇ, ಅವ್ರು ನೋಡೋದೇ ನಮಗೆ ಖುಷಿ. ನಮ್ಮ ಹೆಣ್ಮಕ್ಳು ಹಾಗೇ, ಎಷ್ಟೇ ಗೊತ್ತಿದ್ರೂ ಇನ್ನೊಂದು ಸ್ವಲ್ಪ ಅಡುಗೆ ಬಗ್ಗೆ ತಿಳ್ಕೊಬೇಕು, ಇನ್ನೂ ವೆರೈಟಿ ಅಡುಗೆನ ಟ್ರೈ ಮಾಡಬೇಕು ಅನ್ನೋದು ಹೆಣ್ಮಕ್ಳಿಗೆ ಆಸೆ. ಅದು ಒಂಥರ ಕ್ರೇವಿಂಗ್ಸ್ ಥರ, ಕುಕ್ಕಿಂಗ್ ಕ್ರೇವಿಂಗ್ಸ್. ಅದು ತಿನ್ನೋ ಕ್ರೇವಿಂಗ್ಸ್ ಯೂಶ್ವಲಾಗಿ ಎಲ್ರಿಗೂ ಇರುತ್ತೆ, ಬಟ್ ಕುಕ್ಕಿಂಗ್ ಕ್ರೇವಿಂಗ್ಸ್ ಕೆಲವೊಬ್ರಿಗೆ ಮಾತ್ರ ಇರುತ್ತೆ. ಅದರಲ್ಲಿ ನಾನು ಒಬ್ಬಳು, ನನಗೂ ಕುಕ್ಕಿಂಗ್ ಕ್ರೇವಿಂಗ್ ಇದೆ. ನನಗೂ ತುಂಬ ಡಿಫ್ರೆಂಟ್ ಆಗಿರೋ ಅಡುಗೆಗಳನ್ನ ಮಾಡಬೇಕು, ಟೇಸ್ಟ್ ಮಾಡಬೇಕು, ನನ್ನ ಜೊತೆಗಿರೋರಿಗೆ ಆ ಅಡುಗೆನ ಮಾಡಿಕೊಡ್ಬೇಕು, ಅವ್ರು ನನಗೆ ತಿಂದು ಆ ರಿವ್ಯೂನ ನನಗೆ ಹೇಳಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಸೊ ನಾನು ತುಂಬ ಜನ ಇದ್ದಾಗ ಅಡುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನಂಗೆ ರಿವ್ಯೂಸ್ ಎಷ್ಟು ಕೊಡ್ತಾರೆ ನಾನು ಅಷ್ಟು ವೀಡಿಯೋಸ್ನ ಮತ್ತೆ ಮಾಡ್ತಾನೆ ಹೋಗ್ತೀನಿ. ಆ್ಯಂಡ್ ಅವ್ರು ಬಂದಾಗೆಲ್ಲ ನಾನು ಇನ್ನೂ ತುಂಬ ಚೆನ್ನಾಗಿ ಕುಕ್ ಮಾಡಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾಕೆಂದರೆ ನಂಗೆ ಕುಕ್ ಮಾಡೋದು ಆಲ್ರೆಡಿ ನಂಗೆ ಇಷ್ಟ ಅಂತ ನಾನು ತುಂಬ ವೀಡಿಯೋಸಲ್ಲಿ ಹೇಳಿರೋದ್ರಿಂದ ನನಗೆ ಕುಕ್ಕಿಂಗ್ ಅಂದರೆ ಕಷ್ಟ ಏನಲ್ಲ, ಇಷ್ಟ ಆಗುತ್ತೆ. ವೆರೈಟಿ ಅಡುಗೆ ಮಾಡಬೇಕು, ಅದು ಕಲರ್ಫುಲ್ಲಾಗಿರುತ್ತೆ ಕುಕ್ಕಿಂಗ್ ಮಾಡೋದು ನೋಡೋಕ್ಕೇ. ಆ್ಯಂಡ್ ತರಕಾರಿಗಳನ್ನೆಲ್ಲ, ಹಸಿ ತರಕಾರಿಗಳನ್ನ ಕಟ್ ಮಾಡೋದು ಅದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೆ ಯಾವುದೇ ಕಲರ್ಸ್ ಬೇಕಂದ್ರೂ ಜಸ್ಟ್ ನೀವು ಕಿಚನ್ನಿಗೆ ಹೋದರೆ ಸಾಕು, ನಿಮ್ಗೆ ಎಲ್ಲ ಕಲರ್ಸು ಸಿಗುತ್ತೆ. ಆ ಥರ ಫುಲ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಕಿಚನ್ನು. ಇಷ್ಟೆಲ್ಲ ಇಟ್ಕೊಂಡು ನಾವು ಬೇರೆ ಹೊರ್ಗಡೆ ಜಂಕ್ ಫುಡ್ ಅದು ಇದು ಅಂತ ಮಾಡ್ಕೊಂಡು ತರಿಸ್ಕೊಂಡು ತಿಂತೀವಿ. ಅದೆಲ್ಲ ನಮ್ಮ ಹೆಲ್ತಿಗೂ ಇಶ್ಯೂಸ್ ಆಗುತ್ತೆ, ಆ್ಯಂಡ್ ಸುಮ್ಮನೆ ಕ್ಯಾಲೋರೀಸ್, ಆಮೇಲೆ ಕೊಲೆಸ್ಟ್ರಾಲು, ಆಯಿಲಿ ಫುಡ್ಡು ಇದೆಲ್ಲ ಸುಮ್ಮನೆ ನಮಗೆ ಹೆಲ್ತ್ ಇಶ್ಯೂಸ್ನ ಜಾಸ್ತಿ ಮಾಡುತ್ತೆ. ಸೊ ಮನೆಯಲ್ಲೇ ಕುಕ್ ಮಾಡಿ, ಕಲರ್ಫುಲ್ಲಾಗಿ ಕುಕ್ ಮಾಡಿ, ನನಗೂ ಇಷ್ಟ. ನೀವು ಇದೇ ಥರ ಕುಕ್ನ ಟ್ರೈ ಮಾಡ್ತಾಯಿರಿ. ಆ್ಯಂಡ್ ಫೈನಲಿ ರೆಡಿ ಆಯಿತು, ನಾನು ತಿನ್ನೋಕೆ ರೆಡಿ ಆಗ್ತಾಯಿದ್ದೀನಿ. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.